ವಿಶ್ವವಿದ್ಯಾಲಯಗಳ ಸಿಂಡಿಕೇಟ್ ಸದಸ್ಯರು ಕೇವಲ ಆಡಳಿತಾತ್ಮಕ ಕೆಲಸಗಳನ್ನು ಮಾತ್ರ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ಆದರೆ ಈ ಯೂನಿವರ್ಸಿಟಿ ಅಂದರೆ ಒಂದು ಯೂನಿವರ್ಸಿಟಿನ ವಿಶ್ವಮಟ್ಟಕ್ಕೆ ತಲುಪಿಸೋದು ಅಥವಾ ವಿಶ್ವಮಟ್ಟದಲ್ಲಿರುವಂತಹ ಯೂನಿವರ್ಸಿಟಿಗಳನ್ನು ಆ ಒಂದು ವಿದ್ಯಾರ್ಥಿಗಳನ್ನು ನಮ್ಮ ನಗರಕ್ಕೆ ಬರುವಂತೆ ಮಾಡುವಂಥದ್ದು, ನಮ್ಮ ಯೂನಿವರ್ಸಿಟಿಗಳಿಗೆ ಬರುವಂತೆ ಮಾಡುವಂಥದ್ದು, ಇಂಥದ್ದೊಂದು ವಿನೂತನ ಪ್ರಯತ್ನವನ್ನು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿರುವಂಥ ಡಾಕ್ಟರ್ ಸುಪ್ರೀತ್ ಅವರು ಮಾಡ್ತಾ ಇರುವಂಥದ್ದು. ಅವರೇ ನಮ್ಮ ಜೊತೆ ಇದ್ದಾರೆ. ಇದು ಯಾವ ರೀತಿ ನಮಗೆ ಒಳ್ಳೆಯದಾಗುತ್ತೆ ಅದ್ರ ಬಗ್ಗೆ ಅವ್ರನ್ನೇ ಕೇಳೋಣ. ಸರ್, ಈಗ ಇದೊಂದು ವಿಶೇಷವಾದಂಥ ಇನಿಷಿಯೇಟಿವ್, ತಾವು ಸಿಂಡಿಕೇಟ್ ಸದಸ್ಯರಾಗಿ ಈ ಒಂದು ಇನಿಷಿಯೇಟಿವ್ ಯಾಕೆ ಮಾಡಿದ್ರಿ? ಸರ್, ಏನಂದರೆ ನಮ್ಮಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತಿನ ದಿವಸ ಒಂದು ರಾಂಗ್ ಕಾನ್ಸೆಪ್ಟ್ ಇಟ್ಕೊಂಡು ಯುರೋಪ್ ದೇಶಗಳಲ್ಲಿ ಓದಬೇಕು, US ದೇಶಗಳಲ್ಲಿ ಓದಬೇಕಂತ ಪಾಶ್ಚಿಮಾತ್ಯ ದೇಶಕ್ಕೆ ಅವ್ರಿಗೆಲ್ಲೋ ಒಂದು ಕಡೆ ಮನಸ್ಸೋತು ನಮ್ಮಿಂದ ಪ್ರತಿಭಾ ಪಲಾಯನ ಆಗ್ತಾಯಿದೆ. ಇವತ್ತಿನ ದಿವಸ ಆ ಪ್ರತಿಭಾ ಪಲಾಯನ ಆಗ್ತಾ ಇರೋದ್ರಿಂದ ಈ ಫಾರಿನ್ ಯೂನಿವರ್ಸಿಟೀಸ್ನಲ್ಲಿ ಓದಲಿಕ್ಕೋಸ್ಕರ ನಮ್ಮಲ್ಲಿ ಇರೋವಂಥ ಮಕ್ಕಳು ಏನು ಸಾಕಷ್ಟು ಸಾಲಗಳನ್ನ ಮಾಡಿ ಬೇರೆ ಎಲ್ಲೋ ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ ಮತ್ತು ಅದು ಸಾಲ ತೀರಿಸಲಿಕ್ಕೆ ಮತ್ತು ಅಲ್ಲೊಂದು 10-15 ವರ್ಷ ಅಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಜೀವನವನ್ನು ಕಂಡುಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಆ ಪ್ರತಿಭೆಗಳೆಲ್ಲ ಯಾವುದೋ ದೇಶಕ್ಕೆ ಹೋಗಿ ತಲುಪ್ತಾ ಇದೆ. ಆದರೆ ನಮ್ಮಲ್ಲಿ ಪಾಶ್ಚಿಮಾತ್ಯ ಅಂದ ತಕ್ಷಣ ಯುರೋಪು, ಕೆಲವೊಂದು ದೇಶಗಳು ಅಥವಾ US ಅಂಥ ದೇಶಗಳಲ್ಲಿ ಮಾತ್ರ ಅವರು ಥಿಂಕ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ಇರ್ತಕ್ಕಂಥ ಎಜುಕೇಷನನ್ನು ಇವತ್ತು ಸಾಕಷ್ಟು ಯೂನಿವರ್ಸಿಟಿಗಳು, ಈಗ ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್ ಇರ್ಬೋದು ಅಥವಾ ನಾರ್ತ್ ಅಮೆರಿಕನ್ ಕಂಟ್ರೀಸಲ್ಲೇ ದೇರ್ ಆರ್ ವೆರಿ ಸೀರೀಸ್ ಆಫ್ ನೇಷನ್ಸ್ ಹೂ ಆರ್ ರಿಯಲಿ ರಿಕ್ವೈರಿಂಗ್ ಬ್ಯಾಂಗ್ಳೂರು ಸಿಸ್ಟಮ್ ಆಫ್ ಎಜುಕೇಷನ್ ಅಥವಾ ಕರ್ನಾಟಕದ ವಿದ್ಯೆಯನ್ನು ಕಲಿಬೇಕಂತ ಹೇಳಿ ಬೆಂಗಳೂರಿನ ನಗರದ ವಿದ್ಯಾರ್ಥಿಗಳನ್ನ ನೋಡಿ ಅಲ್ಲೆಲ್ಲ ಎಲ್ಲೋ ಒಂದು ಕಡೆ ಅವರ ಎಕ್ಸಾಂಪಲ್ಸ್ನ ಇಟ್ಕೊಂಡು ಮಾಡ್ತಾಯಿದ್ದೆ. ಸೊ ಬರೀ ಎಕ್ಸಾಂಪಲ್ಸ್ನ ಇಟ್ಕೊಂಡು ಅಲ್ಲಿ ಅವ್ರು ಕಲಿಯೋದಕ್ಕಿಂತ ಬರಲಿ, ನಮ್ಮ ದೇಶಕ್ಕೂ ಬರಲಿ, ಅಲ್ಲಿ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿ ಓದಲಿ, ಮತ್ತು ಅದ್ರ ಜೊತೆಗೆ ನಮ್ಮಲ್ಲೂ ಬಂದಾಗ ಏನಾಗುತ್ತೆ, ಕಲ್ಚರಲ್ ಎಕ್ಸ್ಚೇಂಜ್ ಆಗುತ್ತೆ. ಈಗ ಇತ್ತೀಚಿನ ದಿನಮಾನಗಳಲ್ಲಿ ಪ್ರಧಾನಮಂತ್ರಿಗಳ ಪ್ರಕಾರ ಈಗೇನು ಬ್ರಿಕ್ ಸಮಿಟ್ ನಡೀತು ಅಥವಾ G20 ಇದೆಲ್ಲದ್ರ ಮುಖಾಂತರ ಎಲ್ಲೋ ಒಂದು ಕಡೆ ಅದರಲ್ಲಿ ಲ್ಯಾಟಿನ್ ಅಮೇರಿಕನ, ಬ್ರೆಜಿಲ್ ಕೂಡ ಇದೆ, ಇವತ್ತು ಚಿಲ್ಲಿ ಪ್ರೆಸಿಡೆಂಟ್ ಕೂಡ ಬಂದಿದ್ದಾರೆ, ಇವತ್ತು ಪರಾಗ್ವನ್ ಅಂಬಾಸಿಡರ್ ನಮ್ಮ ಯೂನಿವರ್ಸಿಟಿಗೆ ಬಂದಿದ್ರು. ಸೊ ಈ ಥರದ್ದೆಲ್ಲ ಒಂದಷ್ಟು ಜ್ಞಾನಯುತವಾಗಿ ಕೊಲಾಬ್ರೇಷನ್ಸ್ ಆದಾಗ ಯೂನಿವರ್ಸಿಟಿಗೆ ಡೆಫಿನೆಟ್ಲಿ ಯೂನಿವರ್ಸಿಟಿಗಳು ಕೂಡ ನಮ್ಮ ವಿಶ್ವವಿದ್ಯಾಲಯ ಕೂಡ ವಿಶ್ವಮಾನ್ಯವನ್ನು ಪಡ್ಕೊಂಡು ವಿಶ್ವಸಂಸ್ಥೆಯತ್ತ ನೋಡಲಿಕ್ಕೆ ಎಲ್ಲೋ ಒಂದು ಕಡೆ ಅನುಕೂಲ ಆಗ್ತದೆ. ಸೊ ಹಾಗಾಗಿ ಆ ಮಕ್ಕಳಿಗೆ ಅನುಕೂಲ ಆಗೋದ್ರಿಂದ ಡೆಫಿನೆಟ್ಲಿ ದಿ ಯೂನಿವರ್ಸಿಟಿ ವಿಲ್ ಆಲ್ಸೋ ಹೆಲ್ಪ್. ಅವರು ನಮ್ಮಲ್ಲಿ ಬಂದು ಆ ಫೀಸ್ ಎಲ್ಲ ಕಟ್ಟಿ ಓದೋದ್ರಿಂದ ಮತ್ತು ಅವ್ರಿಗಿಲ್ಲಿ ಬ್ಯಾಂಗ್ಳೂರು ಎಸ್ಪೆಷಲಿ ಕರ್ನಾಟಕ ಈಸ್ ಅ ಹಾಸ್ಪಿಟಾಲಿಟಿ ಸ್ಟೇಟ್. ಸೊ ಇಲ್ಲಿ ಓದಲಿ ಮಕ್ಕಳು. ಅದ್ರ ಜೊತೆಗೆ ಏನಾಗುತ್ತೆ, ಅವರೆಲ್ಲ ಇಲ್ಲಿ ಬಂದಾಗ ಎಕನಾಮಿಕ್ ಗ್ರೋತ್ ಆಗುತ್ತೆ, ಕಲ್ಚರಲ್ ಎಕ್ಸ್ಚೇಂಜ್ ಆಗುತ್ತೆ, ಎಲ್ಲವೂ ಕೂಡ ಬೆಳೀತದೆ ಅಂಥೇಳಿ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂಥೇಳಿ ಒಂದು ಲಗ್ಗೆ ಇಟ್ಟೆ. ಬಟ್ ಜೊತೆಗೆ ಇನ್ನೊಂದೇನೆಂದರೆ, ಈ ಕೆಲವು ಫಾರಿನ್ ಯೂನಿವರ್ಸಿಟಿಯಲ್ಲಿ ಸೀಟ್ ಕೊಡಿಸ್ತೀವಿ ಅಂಥೇಳಿ ಎಷ್ಟೋ ಕಡೆ ಮಾಫಿಯಾಗಳು ನಡೀತವೆ. ಅವೆಲ್ಲವೂ ಕೂಡ ಕಟ್ಟಾಗುತ್ತೆ. ಆ ಕಡೆಯಿಂದ ಈ ಕಡೆ ಬಂದಾಗ ಡೆಫಿನೆಟ್ಲಿ ನಮ್ಮ ಯೂನಿವರ್ಸಿಟಿಗಳು ಬೆಳೀತವೆ. ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ವಿದೇಶಿ ವಿದ್ಯಾಲಯಗಳಲ್ಲಿ ಅಲ್ಲಿ ನಿಮಗೆ ಸೀಟ್ ಕೊಡಿಸ್ತೀವಿ ಅಂತೇಳಿ ಇವತ್ತಿನ ದಿನಗಳಲ್ಲಿ ಭಾರಿ ದೊಡ್ಡ ಒಂದು ಮಾಫಿಯಾ ನಡೀತಾ ಇದೆ ಅಂತ ತಾವು ಹೇಳ್ತಾ ಇದ್ರಿ. ಇದರ ಒಂದು ತಮ್ಮ ಎಫೆಕ್ಟ್ ತಮ್ಮ ಮೇಲೆ ಆಗ್ಬೋದಲ್ವಾ ಅಂತ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಆದರೆ ಸಮಾಜದ ಒಳಿತಿಗಾಗಿ, ವಿದ್ಯಾರ್ಥಿಗಳ ಒಳಿತು ಮತ್ತು ಏನು ಇದ್ರದ್ದು ಎಕ್ಸ್ಚೇಂಜ್ ಆಫ್ ನಾಲೆಡ್ಜ್ ಆದಾಗ ಈ ವಿತ್ ದಿ ಫ್ರೆಟರ್ನಿಟಿ ಆಫ್ ಟೀಚರ್ಸ್, ಸ್ಟೂಡೆಂಟ್ಸ್ ಆ್ಯಂಡ್ ಯೂನಿವರ್ಸಿಟೀಸ್ ಡೆಫಿನೆಟ್ಲಿ ಪಾಸಿಟಿವ್ ಗ್ರೋತ್ ಅಂತೂ ಖಂಡಿತ ಇರ್ತದೆ ಅಂಥೇಳಿ ಪಾಸಿಟಿವ್ ಯೋಚನೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಯಾವುದೇ ಡೈಮಂಡ್ ಹ್ಯಾಸ್ ಟು ಶೈನ್ ಅಂತಂದರೆ ಫ್ರಿಕ್ಷನ್ ಆಗೇ ಆಗುತ್ತೆ. ನನಗಿದು ಅಭ್ಯಾಸ, ಹೋರಾಟದ ಅಭ್ಯಾಸ ಇರೋದ್ರಿಂದ ಮುನ್ನಡೆಸೋಣ ಅಂತ ಅನ್ಕೊಂಡು. ಬೆಂಗಳೂರು ನಗರ ವಿಶ್ವವಿದ್ಯಾಲಯದಿಂದ ಶುರುವಾದಂಥ ಈ ಒಂದು ಕಾರ್ಯ ಈಗ ಬೇರೆ ಬೇರೆ ಯೂನಿವರ್ಸಿಟಿಗೂ ತಲುಪುತ್ತಾ ಹೇಗೆ ಅಂತ? ಬೇರೆ ಬೇರೆ ಯೂನಿವರ್ಸಿಟೀಸ್ಗೂ ಅಕ್ರಾಸ್ ಕರ್ನಾಟಕ ಸರ್ಕಾರದ ಒಂದು ಅನುಮತಿಯಿಂದ ಮುಂದಕ್ಕೆ ಮತ್ತು ನಮ್ಮ ಗೌರವಾನ್ವಿತ ರಾಜ್ಯಪಾಲರ ಅನುಮತಿಯಿಂದ, ಯಾಕೆಂದರೆ ನಾನು ರಾಜ್ಯಪಾಲರಿಂದ ಯೂನಿವರ್ಸಿಟಿಗೆ ನಾಮಿನೇಟ್ ಆಗಿರೋದ್ರಿಂದ ಹಿ ಈಸ್ ಮೈ ಬಾಸ್. ಸೊ ಅವ್ರನ್ನೂ ಎಲ್ಲ ಮುಂದಿನ ದಿನಮಾನಗಳಲ್ಲಿ ಕೇಳಿ ಕರ್ನಾಟಕದ ಅಷ್ಟು ವಿಶ್ವವಿದ್ಯಾಲಯಗಳಿಗೆ ಯಾವುದಾದ್ರೂ ಒಂದು ಯೂನಿವರ್ಸಿಟಿ ಜೊತೆ ಕೊಲಾಬ್ರೇಷನ್ಸ್ ಮಾಡಿ ಮತ್ತು ಈ ಕಲ್ಚರಲ್ ಎಕ್ಸ್ಚೇಂಜ್, ರಿಸರ್ಚ್ ಎಕ್ಸ್ಚೇಂಜ್ ಎಸ್ಪೆಷಲಿ ಅದಾದರೆ ಮತ್ತು ಸ್ಟಾರ್ಟಪ್ ಕಂಪ್ನೀಸ್ ಮತ್ತೊಂದಷ್ಟು ಆಗ್ಬೋದು ಮತ್ತು ಇವತ್ತಿನ ದಿನ ಯುವಕರಿಗೆ ಭಾಳ ಹೆಲ್ಪ್ ಆಗುತ್ತೆ ಅಂಥೇಳಿ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದೆ. ಇವಿಷ್ಟು ಡಾಕ್ಟರ್ ಸುಪ್ರೀತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664,
ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.